ಶಿವರಾಜ್ ಕುಮಾರ್ ಅವರು ಈಗ ದೊಡ್ಡ ಪಾಯಿಂಟ್ ಏನು ಬರ್ತಾ ಇದೆ ಅಂದರೆ, ಈಗ ಆಯಿತು ಅಲ್ಲಿ GST ಕಡೆಯಿಂದ ಬಂದಿದೆ, ಅದನ್ನು ಕಮರ್ಷಿಯಲ್ ಟ್ಯಾಕ್ಸ್ ಅವರು ಕೇಳ್ತಾ ಇದ್ದಾರೆ ಅಂತ 14,000 ಜನಕ್ಕೆ. ನಟರಾಜ್ ಗೌಡರು ಹೇಳ್ತಾ ಇದ್ರು, ಹಾಗಾದರೆ ಬಿಟ್ಟುಬಿಡಿ ಅಂತೇಳಿ ಅಲ್ಲಿಂದ ಒಂದು ಲೆಟರ್ ಬಂದುಬಿಡಲಪ್ಪ ಅಂತ. ಒಂದು ಈ ಹೊಣೆಗಾರಿಕೆ ಇದೆಯಲ್ಲ, ಆಯಿತು 14,000 ಜನ ನೋಟಿಸ್ ತೊಗೊಂಡಿದ್ದಾರೆ, ಹೊಣೆಗಾರಿಕೆ ಯಾರ್ದು? ಅವನು ವ್ಯಾಪಾರದಿಂದ ಇದನ್ನು ಮಾಡಿದ್ದಾನೆ, ಮಾಡಿಲ್ಲ ಇನ್ನುವುದರ ಹೊಣೆಗಾರಿಕೆ ನೇರವಾಗಿ ರಂಗಸ್ವಾಮಿದೇ ಹೊಣೆಗಾರಿಕೆನ ಇದು? ಬೀದಿ ಬದಿ ವ್ಯಾಪಾರದೇ ಹೊಣೆಗಾರಿಕೆ ಇದು? ರಾಜ್ಯ ಸರ್ಕಾರ ಮಾಡಿರೋ ತಪ್ಪಿಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕು ಅನ್ನೋದು ಯಾವ ನ್ಯಾಯ ಸರ್? CBIS ಅಂತ ಇರುತ್ತೆ ಸರ್, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಅಂತ. ಫೈನಾನ್ಸ್ ಮಿನಿಸ್ಟ್ರು ಅದ್ರ ಹೆಡ್ ಇರ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಆಫ್ ದಿ ಸ್ಟೇಟು ಅದರಲ್ಲಿ ಮೆಂಬರ್ ಇರ್ತಾರೆ. ನಮ್ಮಲ್ಲಿ ಫೈನಾನ್ಸ್ ಮಿನಿಸ್ಟರ್ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದರಲ್ಲಿ ಮೆಂಬರ್ ಇಲ್ಲ, ಸನ್ಮಾನ್ಯ ರೆವಿನ್ಯೂ ಮಿನಿಸ್ಟರ್ ಆದಂತ ಕೃಷ್ಣ ಬೈರೇಗೌಡರು ಇದ್ದಾರೆ. ಜುಲೈ 11ನೇ ತಾರೀಕು ಇವರು ನೋಟಿಫಿಕೇಶನ್ ಮಾಡಿದ್ದಾರೆ. ಇವತ್ತು ಜುಲೈ 14. ಇಲ್ಲಿ ತನಕ ರಾಜ್ಯ ಸರ್ಕಾರ ಏನಾದ್ರೂ ಇಂಟರ್ಫಿಯರ್ ಆಗಿದೆಯಾ ಸರ್ ಈ ವಿಷಯದಲ್ಲಿ? ಯಾಕೆ ಹೇಳಿ? ಇದನ್ನ ಈ ವೈಫಲ್ಯನ ಈ ತಪ್ಪನ್ನ ಮಾಡಿರೋದು ರಾಜ್ಯ ಸರ್ಕಾರ. ಆ ಕಾರಣಕ್ಕಾಗಿ ಇದುವರೆಗೂ ಫೈನಾನ್ಸ್ ಮಿನಿಸ್ಟ್ರು ಕ್ಲಾರಿಫೈ ಕೊಟ್ಟಿಲ್ಲ, ರೆವಿನ್ಯೂ ಮಿನಿಸ್ಟ್ರು ಕ್ಲಾರಿಫೈ ಕೊಟ್ಟಿಲ್ಲ. ಒಂದು ಅವ್ರು ಮಾಡ್ತಿರೋ ವೈಫಲ್ಯಕ್ಕೆ, ಅವ್ರಗಳಿಗೆ ಬೇಕಾಗಿರೋ ಬಕ್ಕಸಕ್ಕೆ ಬೇಕಾಗಿರೋ ದುಡ್ಡಿಗೆ ಜನಸಾಮಾನ್ಯರಿಗೆ ಮಾಡ್ತಿರೋ ದೊಡ್ಡ ಮೋಸ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ. ಸರ್, ಇದು ಯಾರು ಇದನ್ನ ಜಸ್ಟಿಫೈ ಮಾಡಬೇಕು ಅಥವಾ ಯಾರು ಕ್ಲಾರಿಫೈ ಮಾಡಬೇಕು? ಜಸ್ಟಿಫೈ ಆದರೂ ಸರಿ, ಕ್ಲಾರಿಫೈ ಆದರೂ ಸರಿ. ಮಾಡಿದ್ದೀನಿ ಏನೀಗ ಅಂತ ಆದರೂ ಹೇಳಬೇಕು, ನಾನು ಮಾಡೇ ಇಲ್ಲ ಅಂತ ಹೇಳಬೇಕು. ಇಲ್ಲಪ್ಪ ಇದು ಗೊಂದಲ ಆಗಿದೆ, ನಾನು ಬಗೆಹರಿಸ್ತೀನಿ ಅಂತ ಆದರೂ ಹೇಳಬೇಕು. ಮೂರು ಸ್ಟೇಟ್ಮೆಂಟ್ಗಳು, ಬಿ ಇಟ್ ಸೆಂಟ್ರಲ್ ಗೌರ್ಮೆಂಟ್, ಬಿ ಇಟ್ ಸ್ಟೇಟ್ ಗೌರ್ಮೆಂಟ್, ಆರ್ ಬಿ ಇಟ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಯಾರ ಕಡೆಯಿಂದನೂ ಬಂದಿಲ್ಲ ಅಂದರೆ ವಿನಾಕಾರಣವಾಗಿ ವ್ಯಾಪಾರಿಗಳು UPI ಸ್ಟಿಕ್ಕರ್ಗಳನ್ನ ಕಿತ್ತಾಕೊಂಡು ಹೋಗ್ತಾರೆ. ಇದೇನೋ ಅಪಾಯ ಇದೆ, ಭೂತ ಥರ ಇದೆ, ಇದು ನನ್ನ ಸುಮ್ಮನೆ ಸಿಕ್ಕಾಕ್ಸುತ್ತೆ, ಇದು ಇದರಿಂದನೇ ಇಷ್ಟೆಲ್ಲ ಅನಾಹುತ ಆಗ್ತಿರೋದು. ಅಯ್ಯೋ GST ಅಂತೆ 40 ಲಕ್ಷ ಅಂತೆ, ಬಿಡ್ತಾರೇನೋ, 5% ಟ್ಯಾಕ್ಸ್ ಹಾಕ್ಬಿಟ್ರೆ ನನ್ನ ಗತಿ ಏನು, ನಾನು 5-6 ಲಕ್ಷ ಕಟ್ಟಬೇಕಾ? ಇದು ಥಾಟ್ ಪ್ರೊಸೆಸ್ ಶುರುವಾಗ್ಬಿಟ್ರೆ ಟ್ಯಾಕ್ಸಿಂದನೇ ವಿಮುಖರಾಗ್ಬಿಡ್ತಾರೆ ಜನ. ಇದು ಏನೋ ಅನಿಷ್ಟ ಪದ್ಧತಿ ಇದು ಅಂತ ಆಗ್ಬಿಡ್ತಾರೆ. ಅದಾಗಬಾರ್ದಲ್ಲ ಒಂದು ದೇಶದಲ್ಲಿ. ಖಂಡಿತ. ಯಾಕಂದರೆ ಇವು ಯಾವಾಗ ಈ ಗಳಿಕೆ ಇತ್ತಲ್ಲ, ಕರ್ನಾಟಕದಿಂದ ಸೆಕೆಂಡ್ ಹೈಯೆಸ್ಟ್ GST ಪೇಯರ್ ಅಂತ ಇತ್ತಲ್ಲ ಆಫ್ಟರ್ ಮಹಾರಾಷ್ಟ್ರ. ಸೊ ಇದು ಬಹುಶಃ ಒಂದು ವೇಳೆ ಇದೇ ಥರ ಆದರೆ ಈ ನೀವು ಹೇಳ್ದಂಗೆ ಆಗೇ ಆಗುತ್ತೆ. ಓಕೆ, ಟ್ಯಾಕ್ಸ್ದಿಂದ ಹೊರಗಡೆ ಹೋಗ್ಲಿಕ್ಕೆ ನೋಡ್ತಾರೆ. ಎಲ್ಲ ಕ್ಯಾಶ್, ನಾನು ಕ್ಯಾಶ್ ಕೊಡಿ, UPI ನನಗೆ ಇಲ್ಲ, ನಾನು ಕ್ಲೋಸ್ ಮಾಡಿದ್ದೀನಿ. ಏನು ಮಾಡ್ತೀರಾ ನೀವು? ಕ್ಯಾಶ್ ಕೊಟ್ಟು ಖರೀದಿ ಮಾಡಲೇಬೇಕು. ಸೊ ಇದೊಂದು ಭಯ ಹಟ್ಟಿಸುವ ಜನಗಳಿಗೆ ಒಂದು ರೀತಿನ, ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಕಾಸಿಲ್ಲ ಈ ಕಲೆಕ್ಟ್ ಮಾಡೋ ಒಂದು ರೀತಿನ, ಇದು ನನಗೆ ಕಷ್ಟ ಆಗ್ತದೆ. ಅಂದರೆ ಇದು ಇವಾಗ GST ಈ ರೇಡ್ ಆಗಿರೋದು ಎನ್ಫೋರ್ಸ್ಮೆಂಟ್ ಸೆಲ್ ಸೌತ್ ಝೋನಿಂದ ಆಗಿರೋದು. ಓಕೆ, ಆಗಿರೋದು ಎನ್ಫೋರ್ಸ್ಮೆಂಟ್ ಸೌತ್ ಝೋನಿಂದ ಆಗಿರೋದು. ಓಕೆ, ಸೌತ್ ಝೋನ್ ಎನ್ಫೋರ್ಸ್ಮೆಂಟ್ಗೆ ಯಾವ ಇನ್ಫಾರ್ಮೇಶನ್ ಎಲ್ಲಿಂದ ಬರುತ್ತೆ? ಸ್ಟೇಟ್ ಗೌರ್ಮೆಂಟಿಂದ. ಓಕೆ, ಫೈನಾನ್ಸ್ ಮಿನಿಸ್ಟರ್ ಸೇಮ್, ಬೊಕ್ಕಸಲ್ಲಿ ಕಾಸಿಲ್ಲ. ಸೊ ಬೊಕ್ಕಸಕ್ಕೆ ಕಾಸು ಬಂದಿಲ್ಲ, ಏನೂ ಇಲ್ಲ. ಓಕೆ, ಏನೂ ಇಲ್ಲ. ಓಕೆ, ಇಲ್ಲ ನಟರಾಜ್ ಗೌಡ್ರೆ, ಇಲ್ಲ ಈಗ ಇಲ್ಲಿ 2-3 ವಿಚಾರ ಬರ್ತಾನೆ ಸ್ಟ್ರೈಟ್ ಆಗಿ ಕೇಳ್ಬೋದು. ಕರೆಕ್ಟ್. ಈ ದೇಶದಲ್ಲಿ ಕ್ಯಾಶ್ ಎಕಾನಮಿ ಅಂದ್ರೇ ಇದೊಂದು ಅನಿಷ್ಟ, ಇದೊಂದು ಭೂತ. ಕ್ಯಾಶ್ ಎಕಾನಮಿಯನ್ನೇ ಕಪ್ಪು ಹಣ ಅಂತ ಬಿಂಬಿಸಿದ ವ್ಯವಸ್ಥಿತ ಪ್ರಯತ್ನಗಳು, ಷಡ್ಯಂತ್ರಗಳು ಈ ದೇಶದಲ್ಲಿ. ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್ ಅದು. ನನ್ನ ಜೇಬಲ್ಲಿ 10,000 ರೂಪಾಯಿ ಇದ್ದರೆ ನನ್ನನ್ನು ಯಾರು ಕಳ್ಳ ಅಂತ ಕನ್ಸಿಡರ್ ಮಾಡಬೇಕಾಗಿಲ್ಲ. ಕ್ಯಾಶ್ ಎಕಾನಮಿನೇ ಡೇಂಜರ್ ಆದರೆ ನೀನು ಕ್ಯಾಶ್ ಪ್ರಿಂಟ್ ಮಾಡೋದನ್ನ ನಿಲ್ಲಿಸ್ಬೇಕು ಫಸ್ಟ್. ಕ್ಯಾಶ್ ಎಕಾನಮಿ ಕೆಟ್ಟದ್ದಲ್ಲ, ಕ್ಯಾಶ್ ಎಕಾನಮಿ ಪಾರ್ಟ್ ಆಫ್ ದಿ ಎಕಾನಮಿ ಅದು. ಅದನ್ನು ಏನು ಮಾಡಿದ್ರು ಅಂದರೆ ಅಯ್ಯೋ ಕ್ಯಾಶ ಅಂತ ಒಂದು ಭಯ ಹುಟ್ಟಿಸಿ ನಾನು ಅದು ಬ್ಯಾಂಕಿಂಗ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಒಂದು ಪ್ರಯತ್ನ ಆಯಿತು. ಕ್ಯಾಶ್ ಎಕಾನಮಿನೇ ಬ್ಯಾನ್ ಆದರೆ, ನೋಟ್ ಬ್ಯಾನ್ ಆದಮೇಲೆ 3 ಪಟ್ಟು ಆಯಿತು ದೇಶದಲ್ಲಿ ಕ್ಯಾಶ್. 3 ಪಟ್ಟು ಆಯಿತು. ಯಾವ ಕ್ಯಾಶ್ ನಾನು ಕಡಿಮೆ ಮಾಡ್ತೀನಿ ಅಂತ ಹೇಳಿ ನೋಟ್ ಬ್ಯಾನ್ ಆಯಿತು, ಈ ದೇಶದಲ್ಲಿ 3 ಪಟ್ಟು ಕ್ಯಾಶ್ ಎಕಾನಮಿ ಶುರುವಾಯಿತು. ಕ್ಯಾಶ್ ಎಕಾನಮಿ ಕೆಟ್ಟದೊಂದಿಲ್ಲ, ಯಾರು ಹೇಳ್ತಾ ಇಲ್ಲ. ಕ್ಯಾಶ್ ಅಂದರೆ ಹಿಂಗೆ ಭೂತ ಥರ ಮಾಡಿಕೊಂಡು ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಬಂದೇ ಇಲ್ಲ, GSTಯಿಂದ ಇದು ಬಂದೇ ಇಲ್ಲ ಅಂತ ಹೇಳಿದ್ಮೇಲೆ ಇದು ಸಿದ್ದರಾಮಯ್ಯನವರು ಅಥವಾ ಕೃಷ್ಣ ಬೈರೇಗೌಡರು ಇವರಿಬ್ಬರಲ್ಲಿ ಯಾರೋ ಒಬ್ಬರಿಗೆ ಕೆಲಸ ಮಾಡಿರಬೇಕು ಅಂತ ಆಯಿತು. ಇಲ್ಲ ನೋಡಿ, ನಿಮ್ಮ ಕಡೆಯಿಂದ ಕೃಷ್ಣ ಬೈರೇಗೌಡರು ನಾಳೆ ಬೆಳಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು, ಇಲ್ಲ ಸಿದ್ದರಾಮಯ್ಯ ಒಂದು ಪ್ರೆಸ್ ಮೀಟ್ ಮಾಡಿ, ನೋಡಪ್ಪ ನಾನು ಹಿಂಗೆ ಕಳಿಸಿದ್ದೀನಿ, ಇದಕ್ಕೆ ಹಿಂಗೆ ಗೊಂದಲ ಬೇಡ, ಅಥವಾ ಹಿಂಗಾಗಿದೆ ನೀವು ಹಿಂಗೆ ಕಟ್ಟಬೇಕು, ಏನೋ ಹೇಳಬೇಕಲ್ಲ ನೀವು. ಖಂಡಿತವಾಗಿ. ಯಾಕೆ ಮುಗುಮ್ಮಾಗಿ ನೀವು ಬ್ಲೇಮ್ ತಗೋತಾ ಇಲ್ಲ? ಏನು ಗೊತ್ತಾ, ಮತ್ತೆ ನಾನು ಕ್ಯಾಶ್ ವಾಣಿಜ್ಯ ತೆರಿಗೆ ಇಲಾಖೆ ಖಂಡಿತವಾಗಿ ಐ ಅಗ್ರಿ, ವಾಣಿಜ್ಯ ತೆರಿಗೆ ಇಲಾಖೆ ಸ್ವಲ್ಪ ಉದ್ದಟತನವನ್ನು ಮೆರೆದಿದೆ. ಓಕೆ, ನಾನು ಹೇಳ್ತಿದ್ದೀನಿ. ಓಕೆ, ನಮ್ಮ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅದರ ಕಮಿಷನರ್ ಯಾರಿದ್ದಾರೆ, ಬನ್ಸಲ್ ಅಂತ ಯಾರೋ ಇದ್ದಾರೆ, ಉದ್ದಟತನವನ್ನು ಮೆರೆದಿದ್ದಾರೆ. ಓಕೆ, ಯಾಕಂದ್ರೆ ಇವರು ತೆರಿಗೆ ಈಗ ನೋಟಿಸ್ ಕೊಡಬೇಕಾದ್ರೆ ಯಾರು ಹೌದು ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿರ್ಬೋದು, ಅವ್ರಿಗೆ ಮಾಹಿತಿ ಕೇಂದ್ರ ಸರ್ಕಾರದಿಂದ ಬರ್ಬೋದು, GST ಕೌನ್ಸಿಲ್ ಇರ್ಬೋದು, GST ರೂಲ್ಸ್ ಬುಕ್ ಇರಬಹುದು, ಎಲ್ಲ ಇರಬಹುದು. ಆದರೂ ಕೂಡ ಇಲ್ಲಿನ ಜನ ಬೀದಿ ವ್ಯಾಪಾರಿಗಳು, ರೈತರು ಒಬ್ಬರಿಗೂ ತೊಂದರೆ ಆಗಬಾರ್ದು, ಅದನ್ನು ಗಮನಿಸಬೇಕಾದಂತ ನಿಜ. ಆದರೆ ಇಲ್ಲಿ ವ್ಯವಸ್ಥೆ ಹೆಂಗಿದೆ? 4,50,00,000 ಕೋಟಿ ರೂಪಾಯಿ ತೆರಿಗೆ ತೆಗೆದುಕೊಳ್ಳೋ ಕೇಂದ್ರ ಸರ್ಕಾರ
ತೊಗಲಕ್ ದರ್ಬಾರ್ ಮಾಡಿಕೊಂಡು ನಮ್ಗೆ ವಾಪಸ್ ಕೊಡೋದೆಷ್ಟು ಕೇವಲ 60,000 ಕೋಟಿ ಮಾತ್ರ. ₹1 15 ಪೈಸೆ ವಾಪಸ್ ಕೊಡುತ್ತೆ. ತೊಗಲಕ್ಕಲ್ಲೂ ಇಂಥ ಕೆಟ್ಟ ಆಡಳಿತ ಇರಲಿಲ್ವೇನೋ, ಇಲ್ಲ ಬ್ರಿಟಿಷರ್ಸು ಇಷ್ಟು ಕೆಟ್ಟ ಆಡಳಿತ ಮಾಡಿರ್ಲಿಲ್ವೇನೋ, ಅಷ್ಟು ಕೆಟ್ಟ ಆಡಳಿತ ಕಳೆದ 10 ವರ್ಷದಿಂದ ನಡೀತಾ ಇದೆ. ಓಕೆ, ರಾಜ್ಯಕ್ಕೆ ಅನ್ಯಾಯ ತಾರತಮ್ಯ ಕೇಂದ್ರ ಸರ್ಕಾರ ಮಾಡ್ತಾನೆ ಇದೆ, ದ್ರೋಹ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಬಿಜೆಪಿಯ 19 ಸಂಸದರು ಎಲ್ಲ ನಾಪತ್ತೆ, ನಿಷ್ಕ್ರಿಯ. ಬಿಜೆಪಿಯ ನಾಯಕರೆಲ್ಲ ಜೀವುಜೂರ್ ನಾಯಕರುಗಳು. ಅವ್ರ ರಾಜ್ಯಕ್ಕೆ ಶಾಪ. ಬಿಜೆಪಿ 19 ಸಂಸದರು ನೀತಿ ಆಯೋಗದ ಸಭೆಗೆ ರಾಜ್ಯಕ್ಕೆ ಶಾಪ ಅವ್ರಿಗೆ. ನೀತಿ ಆಯೋಗದ ಕೇಂದ್ರ ಸಭೆಗೆ ಸರ್ಕಾರ ಹೋಗಲ್ಲ. ಅನ್ನೋದಿದೆಯಲ್ಲ, ಇವ್ರು ಕೇಂದ್ರ ಸರ್ಕಾರ ಒಪ್ಕೊತಾ ಇದ್ದಾರೆ ನಟರಾಜ್ ಒಂದು ಗೌಡ್ರು. ತುಗಲಕ್ ತರ, ಒಂದು ನಿಮಿಷ ಬ್ರದರ್, ತುಗಲಕ್ ತರ ಆಡಳಿತ ಮಾಡ್ತಾ ಇದೆ. ಕೇವಲ ಆ ಗುಜರಾತಿ ಉದ್ಯಮಿಗಳಿಗೋಸ್ಕರ ದುಡಿತಾ ಇದ್ದಾರೆ ಕೇಂದ್ರ ಸರ್ಕಾರ. ಇಲ್ಲಿನ ತೆರಿಗೆ ತಗೋ, ರಕ್ತ ಇರೋ ತರ ಇರೋದಷ್ಟೇ. ರಾಜ್ಯಕ್ಕೆ ಬಹಳ ಅನ್ಯಾಯ. ನಾವಿಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳು ನೋಡ್ಬೇಕು. 7 ಕೋಟಿ ಜನಗಳದ್ದು ಕ್ರಮ ಜರುಗಿಸಿ ಆ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಮೇಲೆ ಇದ್ರ ಮೇಲೆ ಕ್ರಮ ಆಗ್ಬೇಕು. ಸರ್ ಕ್ಲಾರಿಫಿಕೇಶನ್ ನಾನು ಆಲ್ರೆಡಿ ಉದ್ದಡತನ ಅಂತ ಅಂದ್ಮೇಲೆ ಇದನ್ನ ನಾವು ಮಾಹಿತಿ ಹೋಗುತ್ತೆ, ಚರ್ಚೆ ಆಗುತ್ತೆ. ಅದಕ್ಕೆ ಯಾರು ನೋಟಿಸ್ ತೆಗಿಬೇಕು ತೆಗಿತಾರೆ. ಆಮೇಲೆ ವಿನಾಕಾರಣ ಕೊಟ್ಟು ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾರೆ. ಇವ್ರು ಈ ಹೊಣೆಗಾರಿಕೆ ಇವ್ರ ಮೇಲೆ ಕೊಡ್ತಾರೆ ಈಗ. ಆದ್ರೆ ಇಂಪಾರ್ಟೆಂಟ್ ಏನ್ ಗೊತ್ತಾ, ಕೇಂದ್ರ ಸರ್ಕಾರ ಇದೆಯಲ್ಲ, ಈ ದುರಾಳಿತ ಇದೆಯಲ್ಲ, ಮೋದಿ ಸರ್ಕಾರ ದುರಾಳಿತ ಇದೆಯಲ್ಲ, ಇದಕ್ಕೆ ಅಂತ್ಯ ಕಾಣಲೇಬೇಕು. ರಾಜ್ಯಗಳಿಗೆ ಆರ್ಥಿಕ ಸ್ವಾತಂತ್ರ್ಯ ಬರಲೇಬೇಕಿದೆ. ನಟರಾಜ್ ಗೌಡ್ರು ಒಪ್ಕೊಂಡ್ರು, ಅಧಿಕಾರಿ ವರ್ಗ ನಮ್ಮ ಮಾತು ಕೇಳ್ತಿಲ್ಲ ಅಂತ. ಸರ್ ಇದು ಪ್ಯೂರ್ಲಿ ಉದ್ದಟತನ. ಸರ್ ರೆವಿನ್ಯೂ ಮಿನಿಸ್ಟರ್ನ, ಫೈನಾನ್ಸ್ ಮಿನಿಸ್ಟರ್ನ, ಚೀಫ್ ಮಿನಿಸ್ಟರ್ನ ಮೀರಿ ಆ ಅಧಿಕಾರಿ ಈ ಆದೇಶ ಹೊರಡಿಸ್ಲಿಕ್ಕೆ ಆಗುತ್ತೆ? ಸರ್ ಇವ್ರು ಬಕ್ಕಸಕ್ಕೆ ಇವ್ರಿಗೆ ಥ್ಯಾಂಕ್ ಯು ಶಿವರಾಜ್ ಕುಮಾರ್ ಅವರು, ಥ್ಯಾಂಕ್ ಯು ಜೇಕಬ್ ಕ್ರಾಸ್ಟಾ ಅವರೇ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಇಬ್ಬರಿಗೂ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಬೀದಿ ಬದಿ ವ್ಯಾಪಾರಿ ಮೇಲೆ ಈ ತರ ಜಾಸ್ತಿ ತೆರಿಗೆ ಹಾಕಿ ಮಾಡ್ತು ಅಂದ್ರೆ ನಾವೊಂದು ಜಾಥಾ ಮಾಡ್ತೀವಿ. ಜಾಥಾ ಮಾಡಿ ಇದ್ರ ಬಗ್ಗೆ ವೆರಿಫೈ ಮಾಡ್ತೀವಿ. ಕೇಂದ್ರ ಹಾಕ್ತಾ ಇದ್ದೋ ರಾಜ್ಯ ಸರ್ಕಾರ ಮಾಡ್ಬಿಟ್ಟು ನಾವು ಒಂದು ತಕ್ಕ ಶಾಸ್ತಿ ಕೊಡ್ತೀವಿ. ಯಾಕಂದ್ರೆ 25 ಲಕ್ಷ ಜನಸಂಖ್ಯೆ ಇದೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು. ಥ್ಯಾಂಕ್ ಯು. ನೋಡಿ, ಕ್ಯಾಶ್ ಎಕಾನಮಿಯನ್ನು ಕೆಟ್ಟ ಎಕಾನಮಿ ಅಂತ ಕರೆಯಲಾಯಿತು ಇದೇ ದೇಶದಲ್ಲಿ. ಯಾರ ಬಳಿ ನಗದು ಹಣ ಇರುತ್ತೋ ಆ ಹಣ ಇಟ್ಕೊಂಡವರೆಲ್ಲರೂ ಕೂಡ ದೇಶದ್ರೋಹಿಗಳಲ್ಲ, ತೆರಿಗೆ ದ್ರೋಹಿಗಳಲ್ಲ ಅವರು. ಯಾಕಂದರೆ ಕ್ಯಾಶ್ ಎಕಾನಮಿನೇ ಕೆಟ್ಟದ್ದಾಗಿದ್ದರೆ ದೇಶದಲ್ಲಿ ನಗದನ್ನೇ ಪ್ರಿಂಟೇ ಮಾಡಬಾರ್ದಾಗಿತ್ತು ಅಂತ. ಕ್ಯಾಶ್ ಎಕಾನಮಿ ಕೂಡ ಈ ಎಕನಾಮಿಕ್ ವ್ಯವಸ್ಥೆ ಇದೆಯಲ್ಲ, ಇದರದ್ದೇ ಒಂದು ಭಾಗ ಅದು. ಏನಾಯ್ತಲ್ಲಿ, ತೆರಿಗೆ ವಂಚಕರಿರ್ತಾರಲ್ಲ, ಯಾವ ಹಣವನ್ನು ಒಬ್ಬ ತೆರಿಗೆ ವಂಚಿಸಿ ಇಟ್ಕೊಂಡಿರ್ತಾರಲ್ಲ ಹಣ, ಅದು ಕಪ್ಪು ಹಣ ಆಗುತ್ತೆ. ಇದರ ಮಧ್ಯದಲ್ಲಿ ಇವರಿಗೆ ನೋಟಿಸ್ಗಳು ಬಂದಿದೆಯೋ ಒಂದು ಕ್ಲಾರಿಟಿ ಸಿಗಲಿ. ದೊಡ್ಡ ಸಮುದಾಯ ಇದೆ, ಸಣ್ಣ ವ್ಯಾಪಾರಿಗಳ ಸಂಘ, ತುಂಬ ಕಷ್ಟಪಡೋರು ಇದ್ದಾರೆ ಅದರಲ್ಲಿ. ಹಾಗಾದರೆ ಯಾರು ತೆರಿಗೆ ವಂಚಿಸೇ ಇಲ್ವಾ? ಇರಬಹುದು. ದೊಡ್ಡ ಶ್ರೀಮಂತರಾಗೇ ಇಲ್ವಾ? ಆಗಿದ್ದಾರೆ. ಅಂಥವ್ರನ್ನ ಹುಡುಕಿ ಯಾರೆಲ್ಲ ಅಕಸ್ಮಾತ್ ತೆರಿಗೆ ವಂಚಿಸಿದರೆ, GST ಅವ್ರು ಕಟ್ಟದೇ ಇದ್ದರೆ, 40 ಲಕ್ಷ ಕೂಡ ದಾಟಿದ್ರೆ ತೆರಿಗೆ ಅವ್ರು ಕಟ್ಟಲಿ. ಉಳಿದವ್ರಿಗೆ ಈ ಒಂದು ವಿಚಾರದಲ್ಲಿ ಕ್ಲಾರಿಟಿ ಕೊಡಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ